ಇನ್ನು ಹೈಕೋರ್ಟ್ನ ನಿರ್ದೇಶನದ ಬೆನ್ನಲ್ಲೇ ಸಿಐಟಿಯು ಕೂಡ ಈ ತೀರ್ಪನ್ನ ಅಂದ್ರೆ ಈ ಆದೇಶವನ್ನ ಸ್ವಾಗತಿಸಿದೆ. ನಾವು ಹೋದ ಬುಲೆಟಿನ್ ನಲ್ಲಿ ಅಷ್ಟೇ ನೋಡ್ತಾ ಇದ್ವಿ ಏನೇನು ಹೇಳ್ತಾ ಇದ್ರು ಅವರು ಅಂತ. ಹೈಕೋರ್ಟ್ ತೀರ್ಪನ್ನ ನಾವು ಗೌರವಿಸ್ತೀವಿ ಅಂತ ಕೂಡ ತಿಳಿಸಿದ್ರು. ಇದೇ ವೇಳೆ ನಾಳಿನ ಬಸ್ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದ ಬೆನ್ನಲ್ಲೇ ನಾಳೆ ಬಸ್ ಬಂದನ್ನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಬಟ್ ಬಂದ್ ಮಾಡೋಕ್ಕೂ ಮೊದಲು ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ನಾವು ತೀರ್ಪನ್ನು ಗೌರವಿಸ್ತಾ ನಾಳಿನ ಬಂದನ್ನ ನಡೆಸಲ್ಲ ಅನ್ನೋದನ್ನ ಅವರು ಸೂಕ್ಷ್ಮವಾಗಿ ಹೇಳ್ದಂಗಿತ್ತು. ಸಂಜೆ 4 ಗಂಟೆಗೆ ಅಂತಿಮ ನಿರ್ಧಾರವನ್ನು ತಿಳಿಸ್ತೀವಿ ಅಂದ್ರು. ಬಹುತೇಕ ಬಂದ್ ಆಗಲ್ಲ. ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಅವರು ಕೂಡ ಈ ಕುರಿತಂತೆ ಹೇಳಿಕೆಯನ್ನು ಕೊಟ್ಟರು. ನಮ್ಮ ಜೊತೆ ಸಾರಿಗೆ ಮುಖಂಡರಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ, ಮುಷ್ಕರವನ್ನ ನಡೆಸಬಾರದು, ಜೊತೆಗೆ 3 ದಿನಗಳ ಕಾಲ ಸರ್ಕಾರಕ್ಕೂ ಕೂಡ ಗಡುವನ್ನ ಕೊಟ್ಟಿದೆ, ನಿರ್ದೇಶನವನ್ನ ಕೊಟ್ಟಿದೆ. ಸೊ ಏನಿದೆ ಮಾತಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ನಿಮ್ಮ ನಿಲುವೇನು, ಬಂದು ವಾಪಸ್ ಆಗುತ್ತಾ? ಹೈಕೋರ್ಟಿನ ಆದೇಶದ ಪ್ರತಿಯನ್ನು ತಗೊಂಡು ನಾವು ಅದರಲ್ಲಿರ್ತಕ್ಕಂಥ ಅಂಶವನ್ನು ಅಧ್ಯಯನ ಮಾಡಿ ನಂತರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ನಾವು ತೀರ್ಮಾನ ಮಾಡ್ತೀವಿ. ಅದರಲ್ಲಿ ಏನು ಪೂರಕವಾದ ಅಂಶಗಳೇನಿದ್ದಾವೆ ಅಥವಾ ನೌಕರರ ಹಿತಾಸಕ್ತಿ ಪೂರಕವಾದಂಥ ಅಂಶಗಳೇನಿದ್ದಾವೆ ಅನ್ನೋದನ್ನು ನೋಡಿ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ನಾವು ತೀರ್ಮಾನ ಮಾಡ್ತೀವಿ. ಇಲ್ಲಿ ತುರ್ತು ಅದನ್ನು ಈಗ ಹೇಳಲಿಕ್ಕೆ ಸಾಧ್ಯ ಆಗಲಿ, ಯಾಕೆಂದರೆ ಇದು ಸಿಐಟಿಯು ಬೆಂಬಲಕ್ಕಾಗಿ ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ. ಸೊ ಅದರಿಂದ ನಾವು ತಕ್ಷಣದಲ್ಲಿ ಆ ಆದೇಶದ ಕಾಪಿಯನ್ನು ನೋಡಿ ನಿಮಗೆ ವಿಚಾರವನ್ನು ತಿಳಿಸ್ತೀವಿ. ಯಾಕೆ ಅಂದರೆ ಸರ್, ಈಗ ಸಾರ್ವಜನಿಕರಿಗೂ ಕೂಡ ಒಂದು ಹಂತದಲ್ಲಿ ಗೊಂದಲ ಇರುತ್ತೆ. ಒಂದು ಕಡೆಯಿಂದ ಹೈಕೋರ್ಟ್ ಬೇಡ ಅಂತ ಹೇಳಿದೆ, ಇನ್ನೊಂದು ಕಡೆ ನೀವು ಗೊಂದಲ ಸೃಷ್ಟಿ ಬೇಡ ಅನ್ನುವಂತಹ ಕಾರಣಕ್ಕೆ ಹೈಕೋರ್ಟೇ ನಿರ್ಧಾರ ಮಾಡಿರೋದ್ರಿಂದ ಬಂದು ವಾಪಸ್ ಸಾಧ್ಯತೆಗಳೇ ಹೆಚ್ಚಾಗಿದೆಯಲ್ಲ ಅಂತ. ನಾವು ಜಂಟಿ ಕ್ರಿಯಾ ಸಮಿತಿಯ ಒಂದು ಭಾಗವಾಗಿದ್ದೀವಿ. ನಾವೊಬ್ಬರೇ ಅದನ್ನು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಜಂಟಿ ಕ್ರಿಯಾ ಸಮಿತಿಯ ಜೊತೆ ಇರ್ತಕ್ಕಂಥ ಇತರೆ ಸಂಘಟನೆಗಳು ಮತ್ತು ಕೋರ್ಟ್ನ ಆದೇಶದ ಪ್ರತಿಯನ್ನು ನೋಡಿ ನಾವು ತೀರ್ಮಾನ ಮಾಡ್ತೀವಿ. ಇದನ್ನು ಒಂದು 4 ಗಂಟೆ ಒಳಗೆ ನಾವು ನಿಮಗೆ ಸಂದೇಶವನ್ನು ಕೊಡ್ತೀವಿ. ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಅಂತ ಕೋರ್ಟ್ ಹೇಳಿದೆ. ಪರಿಹಾರ ಹುಡುಕುವಲ್ಲಿ ಯಶಸ್ವಿ ಆಗ್ತಾರಾ? ಆಮೇಲೆ ಕೋರ್ಟ್ಗೆ ಕೂಡ ಇದ್ರ ಬಗ್ಗೆ ಎಲ್ಲ ಸ್ಟೇಟಸ್ ಹೇಳಬೇಕಾಗುತ್ತೆ, ಏನೇನಿರುತ್ತೆ ಅಂತ. ತೀರ್ಪು ಕೊಡಬೇಕಾದ್ರೆ ಅದೆಲ್ಲವನ್ನ ಕೋರ್ಟ್ ಗಮನದಲ್ಲಿ ಇಟ್ಕೊಳ್ಳುತ್ತೆ. ಸೊ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರ ಕನ್ವಿನ್ಸ್ ಮಾಡೋದಾದ್ರೆ ಹೇಗೆ ಅಂತ.